ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಹಾಸನದಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರು ನೋಡಿ, ಇವರ ಹೆಸರು ಪಾರ್ವತಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಪ್ರಾಯ 30 ವರ್ಷ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೀವನದ ಸ್ಥಿತಿ ಹೀಗಿದೆ, ಗಂಡ ಇಲ್ಲದಕ್ಕೆ ತೂತಿಗೆ ಬಹಳ ಕಷ್ಟ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಬೈಕೆ ಮುದುಕ ಆದರೂ ಕೂಡ ಓಕೆ, ಹಾಗೆಯೇ ಬಲಿಷ್ಠ ಗೂಟ ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಭೇಟಿ ಮಾಡುವ ಒಂದು ಜಾಗ ಅವರದೇ ಒಂದು ಸ್ವಂತ ಮನೆಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದು ಸಮಯ ನೋಡೋದಾದ್ರೆ ರಾತ್ರಿ ಒಂದು ಸಮಯದಲ್ಲಿ ಮಾತ್ರ ಕರೆ ಮಾಡಿ ಬರಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವರು ಒಂದು 2009 ಒಂದು ಮಾಡಲ್ ಹೊಂಡಾ CR-V ಅಂತೇಳಿ ಒಂದು ಕಾರ್ನ ಒಂದು ಸೆಲ್ಲಿಂಗ್ ಬಗ್ಗೆ ಕೂಡ ಇಟ್ಟಿದ್ದಾರೆ. ಸೊ ಯಾರಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಆ ಒಂದು ಕಾರ್ನ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇವೆ ಬನ್ನಿ. ಬಿಫೋರ್ ನೋಡಿ, ಯಜಮಾನರು ಇಲ್ಲದೆ ಒಂದು ಚಪಾತಿಯ ಒಂದು ಕಷ್ಟ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಗಂಡ ತುಂಬಾ ಒಂದು ಸಂಭಾಯಿತ ಮನುಷ್ಯ, ಪಾಪ ಯಾವುದೇ ಒಂದು ಸಮಯದಲ್ಲಿ ಕೂಡ ಕರೆದ್ರೂ ಕೂಡ ಬಂದು ಮಾಡಿ ಹೋಗ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಹಣೆ ಬರ ಅವರು ಆಲ್ಮೋಸ್ಟ್ ಇವಾಗ ತೀರಿಕೊಂಡು 2 ವರ್ಷ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ತೂತಿಗೆ ತುಂಬಾ ಒಂದು ತಡೆಯಲು ಆಗ್ತಿಲ್ಲ. ಸೊ ಆ ಒಂದು ಕಾರಣಕ್ಕೆ ಯಾರಾದರೂ ಒಂದು ಮುದುಕ ಸಿಕ್ಕರೂ ಕೂಡ ಬಹಳ ಉಪಯೋಗ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಆ ಒಬ್ಬ ವ್ಯಕ್ತಿಗೆ ಬಲಿಷ್ಠ ಗೂಟ ಮತ್ತು ಒಂದು ಮಾಡುವ ಸಾಮರ್ಥ್ಯ ಇದ್ದರೆ ಈ ಒಂದು ವಿಳಾಸಕ್ಕೆ ಬಂದು ಹೋಗಿ ಅಂತೇಳಿ ವಿಳಾಸ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ವಿಳಾಸ ನಿಮಗೆ ಸಿಗಬೇಕಾದ್ರೆ ನೀವು ಈ ಒಂದು ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ ಆಗಿದ್ದರೆ ಮಾತ್ರ ಸಿಗುತ್ತೆ. ಅದರ್ವೈಸ್ ಕಾಮೆಂಟ್ ಸೆಷನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಖಂಡಿತವಾಗ್ಲೂ ಅವರ ಒಂದು ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಲಿಕ್ಕೆ ನಮಗೆ ಅಥರೈಸ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅದರ ಜೊತೆಲಿ ಗಂಡಿಗೆ ಈ ರೀತಿಯಾದ ಒಂದು ಕ್ವಾಲಿಟೀಸ್ ಕೂಡ ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಗಂಡಿನ ಒಂದು ಗುಣಲಕ್ಷಣಗಳು ಹೀಗಿದ್ದರೆ ಸಾಕು, ಖಂಡಿತವಾಗ್ಲೂ ನಾನು ಅವರ ಜೊತೆ ಜೀವನ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ಗಂಡು ನನ್ನ ವಯಸ್ಸಿನ ಅಂತರದಲ್ಲಿ ಇದ್ದರೆ ಮಾತ್ರ ಓಕೆ, ಆದರೆ ತೀರಾ ವಯಸ್ಸು ಕಡಿಮೆ ಇದ್ದರೆ ಬೇಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರಣ ಅವನನ್ನು ನಾನೇ ನನ್ನ ಒಂದು ಚಟಕ್ಕಾಗಿ ಹಾಳು ಮಾಡಿದ ಹಾಗೆ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅವರ ಒಂದು ಪ್ರಾಯ 40ರ ಒಂದು ಸಮಯಕ್ಕೆ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ಗಂಡಿದ್ದರೆ ಮಾತ್ರ ನಾನು ಓಕೆ ಅಂತೇಳಿ ಹೇಳ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಆ ಒಬ್ಬ ವ್ಯಕ್ತಿಗೆ 40ರ ಒಂದು ಪ್ರಾಯದ ಸ್ನೇಹ ಏನಿರುತ್ತಲ್ಲ, ಅವರಿಗೆ ಮದುವೆ ಆಗಿದ್ದರೂ ಕೂಡ ನಡೆಯುತ್ತೆ. ಬಟ್ ಗುಪ್ತವಾಗಿ ಒಂದು ಜೀವನ ಕೂಡ ಮಾಡೋಣ ಅಂತೇಳಿ ಅವರೇ ಖುದ್ದಾಗಿ ಕೂಡ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಆ ಒಂದು ಗಂಡಿನ ಹತ್ರ ಇರಬೇಕಾದಂಥ ಒಂದು ಕ್ವಾಲಿಟೀಸ್ ಹೀಗಿರಬೇಕಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ 100% ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವರೊಂದು ಕಾರ್ನ ಬಗ್ಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರ್ನ ರಿವ್ಯೂ ಆಲ್ಮೋಸ್ಟ್ ನೋಡ್ಲಿಕ್ಕೆ ಹೋದರೆ 2009ರ ಒಂದು ಮಾಡಲ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರ್ನ ನೇಮ್ ಹೊಂಡಾ CR-V ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ಪ್ರೈಸ್ ಹೇಳಿರೋದು ಅವರು ಆಲ್ಮೋಸ್ಟ್ 4.25 lakh ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ 4,25,000 ತನಕ ಇದರ ಒಂದು ಪ್ರೈಸ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ನೋಡಿಕೋದ್ರೆ ಜನವರಿ 2009. ಹಾಗೆಯೇ ಕಿಲೋಮೀಟರ್ ರನ್ನಿಂಗ್ ಆಗಿರೋದು 97,000 ಕಿಲೋಮೀಟರ್ ಆಲ್ಮೋಸ್ಟ್ ರನ್ನಿಂಗ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ ಮತ್ತು 5 ಗೇರ್ ಕೂಡ ಹೊಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ಸೆಕೆಂಡ್ ಓನರ್ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಕೂಡ ಇರುತ್ತೆ ಮತ್ತು ರಿಜಿಸ್ಟ್ರೇಷನ್ ಕೂಡ ಆಲ್ಮೋಸ್ಟ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕಲರ್ ನಿಮಗೆ ವೈಟ್ ಕಲರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಕಾರ್ನ ಒಬ್ಬ ಸೆಲ್ಲರ್ ಅವೈಲೇಬಲ್ ಆಗೋದು ನಿಮಗೆ ಮುಂಬೈಯಲ್ಲಿ ಈ ಒಂದು ಸೆಲ್ಲರ್ ಕೂಡ ಭೇಟಿ ಆಗ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಸೆಲ್ಲರ್ನ ಒಂದು ಕಾಮೆಂಟ್ಸ್ ಎಲ್ಲ ನೋಡ್ಲಿಕ್ಕೆ ಹೋದರೆ ಕಾರ್ ಕಂಡೀಷನ್ ಎಲ್ಲ ಕೂಡ ಎಕ್ಸಲೆಂಟ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. 100% ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಜೆನ್ಯೂನ್ ಕಿಲೋಮೀಟರ್ ರನ್ನಿಂಗ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆರ್ ಕಾರ್ಸ್ ಆಲ್ಮೋಸ್ಟ್ ಸರ್ಟಿಫೈಡ್, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಸರ್ಟಿಫೈಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, 6 ಮಂತ್ ಒಂದು ಇಂಜಿನ್ ಮತ್ತು ಗೇರ್ ಬಾಕ್ಸ್ ಕೂಡ ವಾರಂಟಿ ಕೂಡ ಕೊಡ್ತೇನೆ ಅಂತೇಳಿ ಈ ಒಂದು ಸೆಲ್ಲರ್ ಕೂಡ ಈ ಒಂದು ಕಾಮೆಂಟ್ನ ಕೂಡ ಮಾಡಿದ್ದಾರೆ. ಇದಿಷ್ಟು ನೋಡಿ, ಆ ಒಂದು ಕಾರ್ನ ಒಂದು ಫೀಚರ್ಸ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕಾರ್ನ ಒಂದು ರಿವ್ಯೂ ಕೂಡ ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ನ ಒಂದು ಸ್ಪೆಸಿಫಿಕೇಷನ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಇದೆಲ್ಲ ಕೂಡ ಸ್ಪೆಸಿಫಿಕೇಷನ್ ಕೂಡ ಆಗಿರುತ್ತೆ. ಮತ್ತು ಒಳಗಡೆ ಒಂದು ಈ ರೀತಿಯಾದ ಒಂದು ಸೀಟ್ ಕೂಡ ಇದೆ. ಮತ್ತು ಫ್ರಂಟಲ್ಲಿ ಈ ರೀತಿಯಾದ ಲುಕ್ ಇದೆ. ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಕೂಡ ಹೀಗಿದೆ. ಮತ್ತು ರೇರ್ ಒಂದು ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.